ಕಾಸು ಕೊಟ್ಟೋರು ಯಾರು, ತಗೊಂಡೋರು ಯಾರು? ಕಾಸಿನ ಮನೆಯೊಳಗೆ ಸುಳ್ಳುಗಾರ ಎಲ್ಲಿದ್ದಾನೆ? ಸಿಟ್ಟು ಶಮನಕ್ಕೆ ಸಿದ್ದು ಹೈಕಮಾಂಡ್ ಸೂತ್ರ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಮನೆ ಸುಳ್ಳು ಯಾರದ್ದು? ರಾಜ್ಯದಲ್ಲಿ ದುಡ್ಡು ಕೊಟ್ಟರಷ್ಟೇನೆ ಮನೆ ಸಿಗುತ್ತೆ. ಈ ಮಾತನ್ನ ಹೇಳಿದ್ದು ಯಾರು ದಾರಿ ಹೋಕರಲ್ಲ. ಇದನ್ನ ಹೇಳಿರುವಂಥದ್ದು ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿರುವಂತಹ ಆಳಂದ ಕ್ಷೇತ್ರದ ಶಾಸಕರಾಗಿರುವ BR ಪಾಟೀಲ್ರು, ಹಿರಿಯ ಶಾಸಕರು, ಹಿರಿಯ ನಾಯಕರು ಹೇಳಿರುವಂಥದ್ದು. ಮನೆಯ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಹಳ್ಳಿಗಳಿಗೆ, ಯಾವ್ಯಾವ ಪಂಚಾಯತ್ಗಳಲ್ಲಿ ಎಷ್ಟೆಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ, ಎಲ್ಲಿ 200 ಕೊಟ್ಟಿದ್ದೀರಿ, ಎಲ್ಲಿ 100 ಕೊಟ್ಟಿದ್ದೀರಿ, ಒಟ್ಟು 950 ಹೇಗಾಗುತ್ತೆ, ಇವೆಲ್ಲವನ್ನು ಪಟ್ಟಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಟ್ಟಿ ಕೊಟ್ಟು ಅವರು ರಾಜ್ಯದ ವಸತಿ ಸಚಿವರ PS ಜೊತೆ ಮಾತನಾಡುವಾಗ ಹೇಳಿದ್ದಾರೆ, ಇಲ್ಲ ಇಲ್ಲಿ ದುಡ್ಡು ಕೊಟ್ಟು ಮನೆ ತಗೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ನಾನು ಏನಾದರೂ ಇದರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರೆ ಇಡೀ ಸರ್ಕಾರ ಅಲುಗಾಡುತ್ತೆ. ಈ ಮಾತುಗಳನ್ನು ಹೇಳಿದಂಥವ್ರು ಯಾರು? BR ಪಾಟೀಲ್ರು. ಪಾಟೀಲ್ರ ಮಾತು ಸತ್ಯ ಅಂತ ಇಡೀ ರಾಜ್ಯ ಅಂದುಕೊಳ್ತಾ ಇರುವಾಗಲೇ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ, ಇಲ್ಲ ಪಾಟೀಲ್ರು ಹೇಳಿರುವಂಥದ್ದು ಸುಳ್ಳು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ದೆಹಲಿ ಟೂರ್ ಮಧ್ಯೆಯೇ ಶಾಸಕರು ನಿಗಿ ಕೆಂಡವಾಗಿದ್ದಾರೆ. ಒಂದು ಕಡೆಯಲ್ಲಿ BR ಪಾಟೀಲ್ರು, ಮತ್ತೊಂದು ಕಡೆಯಲ್ಲಿ ರಾಜು ಕಾಗೆ ಅವರು. ಶಾಸಕರ ಸಿಟ್ಟು ಶಮನ ಮಾಡೋದಕ್ಕೂ ಈಗ ಹೈಕಮಾಂಡ್ ಸೂತ್ರವನ್ನು ರೆಡಿ ಮಾಡಿಕೊಳ್ತಾ ಇದೆ. ವಸತಿ ಇಲಾಖೆಯ ಅಕ್ರಮದ ತನಿಖೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ತನಿಖೆ ಆಗೋಗ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಇಲ್ಲಿ ಬೆಕ್ಕಿಗೆ ಗಂಟು ಕಟ್ಟುವಂಥವ್ರು ಯಾರು ಅನ್ನುವ ಪ್ರಶ್ನೆ ಇದೆ. BR ಪಾಟೀಲ್ರು ಕಟ್ತಾರಾ, ಜಮೀರ್ ಅಹಮದ್ ಖಾನ್ ಅವರು ಕಟ್ತಾರಾ ಅಂತ ಹೇಳಿ. ಬಡವರ ಮನೆಯಿಂದ ಯಾರು ದುಡ್ಡು ತಗೊಂಡಿದ್ರೆ ಅಂಥವ್ರಿಗೆ ಹುಳ ಬಿದ್ದು ಹೋಗ್ಲಿ, ಅಂಥವ್ರ ಮಕ್ಕಳಿಗೆ ಹುಳ ಬಿದ್ದು ಹೋಗ್ಲಿ ಅಂತೇಳಿ ಒಬ್ಬ ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸಕರಾಗಿ, ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಒಬ್ಬ ಸಚಿವರು ಎಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಶಾಪ ಹಾಕುವಂತಹ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಸಚಿವರು ಶಾಪ ಹಾಕುವಂಥದ್ದಲ್ಲ, ಸಚಿವರು ಅವರ ಇಲಾಖೆಯಲ್ಲಿ ನಿಜಕ್ಕೂ ಅಕ್ರಮ ನಡೆದಿದೆಯಾ, ನಡೆದಿಲ್ವಾ, ನಡೆದಿದೆ ಅಂತ ಹೇಳಿ ಆದರೆ ಅದನ್ನು ನಿಲ್ಲಿಸುವಂಥದ್ದು ಸಚಿವರ ಕೆಲಸ ಆಗಬೇಕು. ನಡೆದಿಲ್ಲ ಅಂತ ಹೇಳಿ ಆದರೆ BR ಪಾಟೀಲರು ಯಾಕೆ ಸುಳ್ಳು ಹೇಳಿದ್ದಾರೆ ಅನ್ನೋಂಥದ್ದು ಆದರೂ ಗೊತ್ತಾಗಬೇಕು. ಎರಡರಲ್ಲಿ ಒಂದು ಮಾತ್ರ ಆಗೋದಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಅವರ ಮಕ್ಕಳಿಗೆ ಹುಳ ಬೀಳಲಿ, ಇನ್ಯಾರಿಗೂ ಹುಳ ಬೀಳಲಿ ಅಂತ ಹೇಳುವಂಥದ್ದು ಅಲ್ಲ. ಇಲ್ಲಿ ಶಾಪ ಹಾಕ್ತಾ ಕೂತ್ಕೊಳ್ಳೋದಕ್ಕೆ ಇವ್ರನ್ನ ಸಚಿವರಾಗಿ ಮಾಡಿರೋದಿಲ್ಲ. ಆದರೆ ಸಚಿವರು ಕೂತ್ಕೊಂಡು ಈ ರೀತಿಯಾದಂಥ ಶಾಪದ ದಾಟಿಯಲ್ಲಿ ಮಾತನಾಡ್ತಾರೆ. ಯಾರಾದರೂ ಬಡವರು ಮನೆ ತಗೊಂಡ್ರೆ ಏನು ಹುಳ ಬಿದ್ದು ಹೋಗ್ಲಿ, ಹುಳ ಬಿದ್ದು ಹೋಗುತ್ತಾ ಇಲ್ಲೋ ಅದು ಎರಡನೇ ಮಾತು. ಆದರೆ ನಿಜಕ್ಕೂ ಬಡವರ ಮನೆಗೆ ದುಡ್ಡು ತಗೊಂಡಿಲ್ವಾ, ಇವು ನಿರ್ಧಾರ ಆಗಬೇಕಾಗಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಯನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ BR ಪಾಟೀಲ್ರು ಹೇಳಿರ್ತಕ್ಕಂತಹ ಮಾತನ್ನು ಇಡೀ ರಾಜ್ಯ ಗಮನಿಸಿದೆ. ಯಾವ ಸ್ವರೂಪದಲ್ಲಿ BR ಪಾಟೀಲ್ರು ಸರ್ಫರಾಜ್ ಖಾನ್ ಅವ್ರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ, ಮನೆಗಾಗಿ ಹೆಂಗೆ ದುಡ್ಡು ಕೊಡಬೇಕಾಗಿದೆ ಇವೆಲ್ಲವನ್ನು ಕೂಡ ಲಿಸ್ಟ್ ಹೇಳಿದ್ದಾರೆ. ಬರ್ಕಳ್ಳಿ ಹೆಸರು ಹೇಳ್ತೀನಿ ಅಂತ ಹೇಳ್ಕೊಂಡು ಕೂಡ ಅವರು ಲಿಸ್ಟ್ ಹೇಳಿದ್ದಾರೆ. ಮನೆಗೆ ದುಡ್ಡು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು BR ಪಾಟೀಲ್ರ ಮಾತಾದರೆ, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ, BR ಪಾಟೀಲ್ ಹೇಳಿದಂತಹ ಊರುಗಳಿಗೂ ಕೂಡ ನಾವು ಮನೆ ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ಪಾಟೀಲ್ ಕೊಟ್ಟಿರೋ ಲಿಸ್ಟ್ನ ಪಂಚಾಯತ್ಗಳಿಗೂ ನಾವು ಕೊಟ್ಟಿದ್ದೀವಿ. ಅವರೇನು ಪಾಟೀಲ್ರೇನು ಪತ್ರವನ್ನು ಬರೆದಿದ್ದಾರೆ ನಮಗೆ, ಅವರು ಕೊಟ್ಟಿರ್ತಕ್ಕಂಥ ಪತ್ರದ ಆಧಾರದ ಮೇಲೇನೆ ಆಯಾ ಊರುಗಳಿಗೆ ಮನೆಗಳ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳಿ ಸಚಿವರು ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರಾ? ಯಾರಿಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ? ದುಡ್ಡು ತಗೊಂಡವರು ಯಾರು ಅಂತ ಪಾಟೀಲ್ ಹೇಳಬೇಕಲ್ವಾ ಅನ್ನುವಂತಹ ಸವಾಲನ್ನ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹಾಕಿದ್ದಾರೆ. ಇದು ಕೂಡ ಸಹಜವಾಗಿರುವಂತಹ ಸವಾಲೇ. ಯಾಕಂದ್ರೆ ಇಲ್ಲಿ ಸಚಿವರಿಗೆ ಏನು ವಸತಿ ಇಲಾಖೆಯ ಅಡಿಯಲ್ಲಿ ಹಂಚಿಕೆ ಆಗ್ತಕ್ಕಂತಹ ಮನೆಗಳಿಗೆ ದುಡ್ಡು ಕೊಟ್ಟು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಯಾರಿಗೆ ದುಡ್ಡು ಕೊಟ್ರಿ, ಯಾರು ದುಡ್ಡು ಕೊಡ್ತಿದ್ದಾರೆ, ಇದನ್ನ ಶಾಸಕರು ಕೂಡ ಹೇಳಬೇಕು. ನನ್ನ ಮೇಲಿನ ಆರೋಪ ಸಾಬೀತಾದರೆ ಈ ಕ್ಷಣವೇ ರಾಜೀನಾಮೆ, ಈ ಸವಾಲನ್ನು ಕೂಡ ಎಸೆದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ನನ್ನ ಮೇಲಾನಾದರೂ ಆರೋಪ ಬಂದು ಅದನ್ನು ಸಾಬೀತುಪಡಿಸಿದರೆ ನಾನು ಈ ಕ್ಷಣವೇ ರಾಜೀನಾಮೆ ಅಂತೇಳಿ. ಆರೋಪ ಬರಬಹುದು, ಸಾಬೀತಾಗುತ್ತೆ ಇಲ್ಲೋ ಅನ್ನೋಂಥದ್ದು ಮುಂದೆ ನಿರ್ಧಾರ ಆಗಬೇಕಾಗುತ್ತೆ. ಟೀಕೆ ಮಾಡಿದ ಶಾಸಕರಿಗೆ ಸಚಿವ ಜಮೀರ್ ಅವರು ಸವಾಲನ್ನು ಎಸೆದಿದ್ದಾರೆ. ನನ್ನ ಮೇಲೇನಾದರೂ ಆರೋಪವನ್ನು ಸಾಬೀತುಪಡಿಸಿದ್ರೆ ಅಂದರೆ ನಾನು ಈ ಕ್ಷಣವೇ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಸವಾಲು ಹಾಕಿದ್ದಾರೆ. ಇಲ್ಲಿ ಜಮೀರ್ ಅವರು ಏನೆಲ್ಲ ಹೇಳಿದ್ದಾರೆ ಇವತ್ತು ತಮ್ಮ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿ ಬಡವರಿಗೆ ದುಡ್ಡು ತಗೊಂಡು ಮನೆಗಳು ಕೊಡೋದ ಎಲ್ಲನ ಉಂಟದು.
ಎಲ್ಲನೂ ಉಂಟಾದು ಆ ಥರ ಇದ್ದರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000, ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಯಾರ ಕ್ಷೇತ್ರ ಅದು? ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? ಬಿ ಆರ್ ಪಾಟೀಲೇ ಮಾಡಿ. ಅವ್ರು ತಾನೇ ಹೇಳಬೇಕು. ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು? ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇರಲಿ, ನನಗಿಲ್ಲ, ನನಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು ನನಗಂತೂ ಆ ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000ದಲ್ಲಿ ನೀವು ಅವ್ರ ದುಡ್ಡು ತೊಗೊಂಡ್ರೆ ನಾನು ಒಂದು ನಿಮಿಷ ಒಂದು ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ ಸರ್, ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೀ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು, ಮಂತ್ರಿ ಆಗಿದೆ. ನಾನು ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಕ್ಕೆ ಎಷ್ಟು ಸರ್ಕಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ನನಗೆ ಹೇಳ್ಬೇಕಾನೆ ಇಂಥವ್ರು ಪಂಚಾಯತ್ ಅವ್ನು ಯಾರು ತೊಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾರೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಲಿ ನಾನು ಕ್ರಮ ತೊಗೊಳ್ತೀನಿ. ವಿದಿನ್ 24 hours ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ 24 ಗಂಟೆಲಿ ನಾನು ರಾಜೀನಾಮೆ ಕೊಡ್ತೀನಿ. ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು. ಆವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು MP ಅವರು, ತಮಗೆಲ್ಲ ಗೊತ್ತಿದೆ, ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡಿದಾಗ ಮಾಡ್ತಾರೆ. ಯಾರು? ಮಾನ್ಯ ಸುರೇಶ್ ಅವರು. ಈಗ ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದು ನಾನು ಭಾಳ ಸತಿ ಕೇಳ್ಕೊಂಡ್ರು, ಸರ್ ಕುಮಾರಸ್ವಾಮಿನೇ MLA ಆಗಿದ್ದರು, ಒಂದು ಮನೆಯೂ ಕೊಟ್ಟಿಲ್ಲ, ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ. ನಾನು ಅದಕ್ಕಿಂತ ಮುಂಚೆ ಹೇಳಿದೆ, ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೀ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತರ ಕೇಳಿದ್ರು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ, ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ. ನಾವು ಬೇರೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ಜನ ಬೀದಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೋಣ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024ರಲ್ಲಿ ಸೂಚನೆ ಕೊಟ್ಟು, ಹೌದು ಬಡವ್ರ ಕಷ್ಟದಲ್ಲಿದೆ, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತೇಳ್ಬಿಟ್ಟು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ ವರ್ಷ. ಈ ವರ್ಷದಲ್ಲೂ 42,000 ಮನೆಗಳು ಕೊಡಬೇಕಾಗಿತ್ತು. ಆನ್ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಈ ವರ್ಷ, ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು. ಹೀಗೆ ಇಲ್ಲಿ ಮನೆಗಳ ನಿರ್ಮಾಣ ಹೇಗೆ ನನ್ನ ಅವಧಿಯಲ್ಲಿ ಮಾಡಲಾಗ್ತಾ ಇದೆ ಅನ್ನೋಂಥವ್ರನ್ನ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ದುಡ್ಡು ತಗೊಂಡಿಲ್ಲ. ಬಡವರ ಮನೆಯಿಂದ ಯಾರಾದರೂ ದುಡ್ಡು ತಗೊಂಡಿದ್ರೆ ಅಂಥವ್ರಲ್ಲ, ಅಂಥವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ ಅಥವಾ ಹುಳ ಬಿದ್ದು ಹೋಗಲಿ ಅನ್ನೋ ಥರದಲ್ಲಿ ಶಾಪ ಹಾಕೋದಕ್ಕೆ. ದಯವಿಟ್ಟು ಸಚಿವರಾದಂಥವ್ರು ಶಾಪ ಹಾಕೋದಲ್ಲ, ನೀವು ಮೊದಲು ನಿಮ್ಮ ಇಲಾಖೆಯಲ್ಲಿ ಇಂಥದ್ದು ಕೆಲಸ ಆಗಿದೆಯಾ ಇಲ್ಲ ಅನ್ನೋದನ್ನು ಫುಲ್ ಪ್ರೂಫ್ ಆಗಿ ಜನರ ಮುಂದೆ ಇಡಬೇಕಾದಂಥ ನಿಮ್ಮ ಜವಾಬ್ದಾರಿ ಇದೆ. ಯಾಕಂದರೆ ಗ್ಯಾರಂಟಿಗಳ ಹೊರತಾಗಿಯೂ ಕೂಡ ವಸತಿ ಇಲಾಖೆಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಂತೇಳಿ CM ಕಾಳಜಿಯಿಂದಾಗಿ ಬಡವರಿಗೆ ಮನೆ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ, ಅದಕ್ಕೆ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದು ಅವ್ರು ಹೇಳ್ತಿರೋದು. ಬಡವರು ಮನೆ ಕಟ್ಟೋದಕ್ಕಾಗಿ 7.5 ಲಕ್ಷ ರೂಪಾಯಿಯಷ್ಟು ಖರ್ಚು ಆಗುತ್ತೆ. ಒಬ್ರಿಗೆ ಮನೆ ಕಟ್ಟೋದಕ್ಕೆ 7.5 ಲಕ್ಷ ರೂಪಾಯಿಯಷ್ಟು ಈಗಿನ ಕಾಸ್ಟಲ್ಲಿ ಕಡಿಮೆ ಅಂದರೂ ಕೂಡ 7.5 ಲಕ್ಷ ರೂಪಾಯಿಯಷ್ಟು ಖರ್ಚಾಗುತ್ತೆ. 1.20 ಲಕ್ಷ ರೂಪಾಯಿ ಹಣವನ್ನು ನಾವು ಕೊಡ್ತಾ ಇದ್ವಿ. ಈಗ ಅದನ್ನು 3.5 ಲಕ್ಷಕ್ಕೆ ಏರಿಕೆ ಮಾಡೋದಕ್ಕೆ ಮನವಿ ಕೂಡ ಬಂದಿದೆ.
ಇದು ಬಹಳ ವರ್ಷಗಳಿಂದ ಇದು ಡಿಮ್ಯಾಂಡಲ್ಲಿ ಇರುವಂಥದ್ದು. 3.5 ಲಕ್ಷ ರೂಪಾಯಿಯಷ್ಟು ಅದನ್ನು ಏರಿಕೆ ಮಾಡಬೇಕು ಅಂತೇಳಿ ಆ ಏರಿಕೆಯ ಬಗ್ಗೆ ಅವರು ಚರ್ಚಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಸತಿ ಇಲಾಖೆಯಿಂದ ಈಗಾಗಲೇ 9.5 ಲಕ್ಷ ಮನೆಗಳ ವಿತರಣೆಯನ್ನು ಮಾಡಲಾಗಿದೆ. ಇದು ಓವರಾಲ್ ನಂಬರ್, ಈಗಿನ ಸರ್ಕಾರದಂತೇಳಿ ಅಲ್ಲ, ಈ ಹಿಂದಿನ ಸರ್ಕಾರಗಳಿಂದ ಸೇರಿಕೊಂಡು ಒಟ್ಟು 9.5 ಲಕ್ಷ ಮನೆಗಳ ವಿತರಣೆ ಆಗಿದೆ. 2024ರಲ್ಲಿ 36,789 ಮನೆಗಳು ಮಂಜೂರಾಗಿದ್ದಾವೆ. ಅಂದರೆ ಒಂದೇ ವರ್ಷದಲ್ಲಿ 36,789 ಮನೆಗಳನ್ನು ಮಂಜೂರು ಮಾಡಲಾಗಿದೆ 2024ರಲ್ಲಿ. ಮತ್ತು 25ರಲ್ಲಿ ಇದನ್ನು 45,000 ಮನೆಗಳಿಗೆ 42,345 ಮನೆಗಳ ಹಂಚಿಕೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 42,345 ಮನೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಲೆಕ್ಕವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಮನೆಗಳನ್ನು ಹಂಚಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಸರಿ. ಆದರೆ ಬಿ ಆರ್ ಪಾಟೀಲ್ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಅದರ ಮಾಹಿತಿ ಎಲ್ಲಿದೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ. ಈ ವಿಚಾರಕ್ಕೆ ಬಿ ಆರ್ ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ ರೀ. ಸ್ವಾಭಾವಿಕವಾಗಿ ನಾವು ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಹೀಗೆ ಮನೆಗಾಗಿ ದುಡ್ಡು ತಗೊಳ್ತಿದ್ದಾರೆ ಅಂತ ಹೇಳಿದವರು ಈಗ ಸಂಸಾರದ ವಿಚಾರಕ್ಕೆ ಬಂದಿದ್ದಾರೆ. ಬಿ ಆರ್ ಪಾಟೀಲ್ರು ಗಂಡ ಹೆಂಡತಿ ತಿಳಿದ ಮೇಲೆ ಜಗಳ ಇದ್ದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಅದನ್ನು ಕೂಲ್ ಡೌನ್ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದರ ನಡುವೆ ಯಾವಾಗ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರ ಈ ರೀತಿಯ ಮಾತನ್ನು ಹೇಳಿದ್ರು, ಇದು ಸಹಜವಾಗಿಯೇ ರಾಜು ಕಾಗೆ ಅವರಿಗೂ ಕೂಡ ಒಂದು ಉತ್ತೇಜನವನ್ನು ಸಿಕ್ಕಿತ್ತು. ಸರ್ಕಾರದ ವಿರುದ್ಧ ಶಾಸಕ ರಾಜು ಕಾಗೆ ಅವರು ಇವತ್ತು ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ನೇರವಾಗಿ ವಿಧಾನಸೌಧಕ್ಕೆ ಬಂದು ಮಂತ್ರಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ರಾಜು ಕಾಗೆ ಅವರು ಸಿಟ್ಟನ್ನು ಹೊರ ಹಾಕಿದ್ದಾರೆ. ನಾವು 800 ಕಿಲೋಮೀಟರಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ, ಆದರೆ ಇಲ್ಲಿ ಯಾರು ಸಿಗೋದಿಲ್ಲ ಅಂತ ಹೇಳುವಂಥದ್ದು ಅವರ ಬೇಸರಕ್ಕೆ ಕಾರಣ ಆಗಿದೆ. 800 ಕಿಲೋಮೀಟರ್ ದೂರದಿಂದ ಬಂದರೂ ಮಂತ್ರಿಗಳು ಸಿಗೋದಿಲ್ಲ ಅಂತೇಳಿ ಅವರು ಬೇಸರವನ್ನು ಹೊರ ಹಾಕಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ಹೇಳಿರುವಂಥ ಅಭಿಪ್ರಾಯಗಳಿಗೂ ಕೂಡ ಈ ಸರ್ಕಾರದಲ್ಲಿ ಮನ್ನಣೆ ಇಲ್ಲದಂತಾಗಿದೆ ಅನ್ನುವಂಥದ್ದು ರಾಜು ಕಾಗೆ ಅವರ ಸಿಟ್ಟಿಗೆ ಕಾರಣ ಆಗಿರುವಂಥದ್ದು. ಆ ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅಧಿಕಾರಿಗಳಿಗೆ ಲಗಾಮು ಹಾಕದೇ ಇದ್ರೆ ಕಷ್ಟ ಅನ್ನುವಂತಹ ಸಲಹೆಯನ್ನು ರಾಜು ಕಾಗೆ ಅವರು ಈ ಸಂದರ್ಭದಲ್ಲಿನೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ಹಿರಿಯ ಶಾಸಕರೇ, ಆದರೆ ಅವ್ರಿಗೂ ಕೂಡ ಈಗ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಸಿಟ್ಟಿರುವಂಥದ್ದು. ಕಾಗೆಯವರ ಮಾತನ್ನು ಮತ್ತು ಅದಕ್ಕೆ ಕೌಂಟ್ರ್ ಹೇಗೆ ಬರ್ತಾ ಇದೆ ಅನ್ನೋದ್ರ ಕೂಡ ನಿಮ್ಗೆ ತೋರಿಸ್ತೀನಿ. ಎಲ್ಲಿದಾವೋ ಹುಡುಕ್ಯಾಡಕ್ಕಾಗೋದಲ್ಲ, ಮನೆಗಳು ಸಿಗುತ್ತೆ. ನಾವೆಲ್ಲಿ ಹುಡುಕಲ್ಕ ಹೋದ್ರೆ ನಾವೇನು ರೀ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕೂತ್ಕೊಂಡು ಬೇಕಲ್ಲ, ಒಂದು 2 ತಾಸು ಆಯ್ತು ಅನ್ಕೊಡ್ದು. ಅವರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ರೀ, ಮಂಡ್ಯಕ್ಕೆ ಹೋಗಿದ್ದಾರೆ ರೀ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ರೀ. ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರು ಪಿ ಎಸ್ ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ನನಗೆ ಮನಸ್ಸಿಗೆ ಏನು ನೋವಾಗಿದೆ, ನನಗೆ ಆಗಬೇಕಾಗಿದೆ. ನಾನು ವೈಯಕ್ತಿಕ ಅದಲ್ಲ, ನನಗೇನು ಮನೆಗೆ ನಾನೇನು ಹೊಲ ಕೇಳಲ್ರಿ, ಮನೆ ಕೇಳಿ ಬಂಗಾರ ಕೇಳಕ್ಕೆ ಹೊಂಟಿಲ್ಲ. ನಮ್ಮ ಭಾಷೆ ಸ್ವಲ್ಪ ಉತ್ತರ ಕನ್ನಡದವ್ರು ಈ ಥರ ಇರ್ತದೆ. ನಿಮ್ಗೆ ನಮ್ಮ ಬೆಂಗಳೂರು ಸೌರ ಮತ್ತೆ ಮಾತಾಡೋಕೆ ಬರಲ್ಲ ನಮಗೆ. ಅದನ್ನೇ ಮೊದಲೇ ಹೇಳಿದ್ದು ನಾನು. ನೋಡ್ರಿ, ನನ್ನ ಕರೆದು ಸಮಾಧಾನ ಆಯಿತು ಅಂದ್ರೆ ಇರ್ತೇನೆ, ಈಗ ಹೋರಾಟ ಮತ್ತೆ ಮುಂದುವರಿಸ್ತೀನಿ. ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗದಾಗ ಮನ್ಸಿಗೆ ಬೇಸರ ಆಗ್ತದೆ. ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಅದನ್ನ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ MLA ಆಯ್ತಾನೆ, ಎಲೆಕ್ಷನ್ ಮಾಡ್ತಾರೆ, ಇನ್ನೊಬ್ಬ MLA ಆಯ್ತಾನೆ, ಅದು ಸಮಸ್ಯೆ ಬಗೆಹರಿತದ? ನಮಗೆ ಜನ ಆಶೀರ್ವಾದ ಮಾಡೋರೆ, ನಾವು ಕೆಲಸ ಮಾಡಬೇಕು. ಅದನ್ನ ಹೋರಾಟನೋ ಇನ್ನೊಂದೋ ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು. ನಾನು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಹೀಗೆ ಶಾಸಕರ ನಡುವೆ ಒಬ್ಬರು ಸಿಟ್ಟಾಗ್ತಾರೆ, ಇನ್ನೊಬ್ರು ಸಮಾಧಾನ ಹೇಳ್ತಾರೆ. ಇವೆಲ್ಲ ಕೂಡ ನಡೀತಾ ಇರುವಾಗಲೇ ಹೈಕಮಾಂಡ್ನವರು ಎಲ್ರಿಗೂ ಸೇರಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ CM ಸಿದ್ದರಾಮಯ್ಯನವರಿಗೆ ಸ್ವಪಕ್ಷೀಯರ ಆರೋಪ, ಆಕ್ರೋಶ, ಸಿಟ್ಟು ಈ ಎಲ್ಲ ವಿಚಾರಗಳಿಗೂ ಕೂಡ ಹೈಕಮಾಂಡನ್ನು ಭೇಟಿಯಾದಾಗ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಇದ್ದೇ ಇತ್ತು. ಶಾಸಕರ ಮಾತುಗಳಿಂದ ಪಕ್ಷಕ್ಕೂ ಮುಜುಗರ ಆಗ್ತಾ ಇದೆ, ಪ್ರತಿಪಕ್ಷಗಳಿಗೂ ದೊಡ್ಡ ಅಸ್ತ್ರ ಸಿಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ, ಈ ಮೆಸೇಜ್ ಅತ್ಯಂತ ಯಶಸ್ವಿಯಾಗಿ ಹರಡುವಂತೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನ ಶಾಸಕರು. ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಅನ್ನೋಂಥದ್ದನ್ನ ಪ್ರತಿಪಕ್ಷದವರು ಹೇಳಿದಾಗ 50-50 ಥರ ಜನ ನಂಬ್ತಾರೆ. ಆದರೆ ಕಾಂಗ್ರೆಸ್ ಶಾಸಕರು ಹೇಳಿದಾಗ 100% ಮೋಸ್ಟ್ಲಿ ಆಗ್ತಾನೆ ಇಲ್ಲ ಅನ್ನುವಂಥದ್ದು ಜನರಿಗೆ ಮನವರಿಕೆ ಆಗಬಹುದು. ಹೀಗಾಗಿ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ವಸತಿ ಇಲಾಖೆ ಮೇಲಿನ ಆರೋಪ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಬಂದಿರುವಂತಹ ವಸತಿ ಇಲಾಖೆಯ
ಅಲ್ಲಿ ಏನು ಮನೆಗಾಗಿ ದುಡ್ಡು ಅನ್ನುವಂಥದ್ದಿಂದ ಹಿಡಿದು ಪ್ರತಿಯೊಂದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಸಮಾಧಾನದ ಜೊತೆಗೆ ಮಾತುಕತೆ ನಡೆಸುವಂತೆ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಅಂಥವ್ರ ಜೊತೆಗೆ ಮಾತುಕತೆಯನ್ನು ನಡೆಸೋದು ಸೂಕ್ತ, ಅವ್ರನ್ನ ಕರೆಸಿ ಮಾತನಾಡುವಂಥದ್ದು ಸೂಕ್ತ, ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ಎಲ್ಲವನ್ನು ಆರಂಭದಲ್ಲೇ ಸರಿಪಡಿಸ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೂಡ CM ಸಿದ್ದರಾಮಯ್ಯನವರಿಗೆ ಇಲ್ಲಿ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಈ ಮೂಲಕವಾಗಿ ಇಡೀ ವಿಚಾರವನ್ನು ಅಲ್ಲಿಂದಲಿಗೆ ತೇಪೆ ಹಚ್ಚುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಅಂತಿಮವಾಗಿರುವಂತಹ ವಿಚಾರ ಇಷ್ಟೇ, BR ಪಾಟೀಲ್ರು ಸುಳ್ಳು ಹೇಳ್ತಿದ್ದಾರಾ, ಜಮೀರ್ ಅಹಮದ್ ಖಾನ್ ಅವರು ಸುಳ್ಳು ಹೇಳ್ತಿದ್ದಾರಾ? ಮನೆ ತೆಗೆದುಕೊಳ್ಳೋದಕ್ಕೆ ನಿಜಕ್ಕೂ ದುಡ್ಡು ಕೊಡಬೇಕಾ, ಅಥವಾ ದುಡ್ಡು ಕೊಡದೇ ಇದ್ರೂ ಕೂಡ ಮನೆ ಸಿಗುತ್ತೆ, ಆದರೆ ನಮಗೆ ಹೆಚ್ಚು ಮನೆ ಬೇಕು ಅನ್ನೋ ಕಾರಣಕ್ಕಾಗಿ ಸುಳ್ಳಾಗಿ ಸರ್ಕಾರದ ವಿರುದ್ಧ ಆಪಾದನೆಯನ್ನು BR ಪಾಟೀಲ್ರು ಮಾಡಿದ್ರ? ಈ ಎರಡರಲ್ಲಿ ಯಾವುದೋ ಒಂದು ಅಂತೂ ಸತ್ಯ ಇದ್ದೇ ಇದೆ. ಒಂದು BR ಪಾಟೀಲ್ರು ಹೇಳಿರುವಂಥ ಸತ್ಯ ಇದೆ, ಅಥವಾ ಜಮೀರ್ ಅಹಮದ್ ಖಾನ್ ಅವರು ಹೇಳಿರೋದ್ರಲ್ಲಿ ಸತ್ಯ ಇದೆ. ಈ ಸತ್ಯ ಯಾವುದು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಹಾಗೆಯೇ ಸುಳ್ಳು ಯಾರದ್ದು ಅನ್ನೋದು ಕೂಡ ಜನಕ್ಕೆ ಗೊತ್ತಾಗಬೇಕಾಗಿರುವಂಥದ್ದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಯುದ್ಧೋನ್ಮಾದದಿಂದ ಹಿಂದೆ ಸರಿದಿದ್ಯಾಕೆ, ಮುಂದಾಗೋ ಮುಜುಗರದಿಂದಲೇ ಹಿಂದೇಟು, ಕದನ ವಿರಾಮದ ಹಿಂದಿದೆಯಾ ಪರಮಾಣು ಬಾಂಬ್? ಇದುವೇ ಚದುರಂಗದ ಎರಡನೇ ಸ್ಟೋರಿ. ದಿಢೀರ್ ಕದನ ವಿರಾಮ. ಇಸ್ರೇಲ್ ಇರಾನ್ ನಡುವಿನ ಕದನದ ಮಧ್ಯೆ ಅಮೆರಿಕ ಬಹಳ ಯಶಸ್ವಿಯಾದಂಥ ಒಂದು ಎಂಟ್ರಿಯನ್ನು ಕೊಡ್ತು, ಸರ್ಪ್ರೈಸ್ ಎಂಟ್ರಿಯನ್ನು ಕೊಡ್ತು, ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತು. ಯಾವ ಕಾರಣಕ್ಕಾಗಿ ಅಮೆರಿಕ ಬಂದಿತ್ತು, ಅಷ್ಟೇ ವೇಗವಾಗಿ ಅಮೆರಿಕ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಿದೆ. ಈ ಇಬ್ಬರು ಜಗಳಾಡ್ತಾ ಇದ್ದಂಥವ್ರಿಗೆ ಅಮೆರಿಕ ಹೇಳಿದೆ ನೋ ಕದನ ವಿರಾಮ ಅಂತ ಹೇಳಿದ್ದಾರೆ. ಯಾವಾಗ ಅಮೆರಿಕ ಕದನ ವಿರಾಮ ಅಂತ ಹೇಳ್ತೋ, ಈ ಎರಡೂ ಪಾರ್ಟಿಯವರು ಕೂಡ ಈಗ ಕದನ ವಿರಾಮ ಅಂತ ಹೇಳುವಂಥ ರೀತಿಯಲ್ಲಿ ಸೈಲೆಂಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಯಾವ ಕಾರಣಕ್ಕಾಗಿ ಯುದ್ಧೋನ್ಮಾದದಿಂದ ಹಿಂದೆ ಸರಿದಿದೆ ಅಮೆರಿಕ ಈಗಾಗಲೇ ಯುದ್ಧೋನ್ಮಾದದಿಂದ ಹಿಂದೆ ಸರಿದಿದೆ, ಮತ್ತು ಕದನ ವಿರಾಮ ಸೂತ್ರಕ್ಕೆ ಇರಾನ್ ಕಾದು ನೋಡುವಂತಹ ತಂತ್ರವನ್ನ ಅನುಸರಿಸ್ತಾ ಇದೆ. ಇರಾನ್ದು ಒಂದೇ ಪಟ್ಟು ಇರುವಂಥದ್ದು, ಕಡೆಯ ಪೆಟ್ಟು ನಮ್ದಾಗಬೇಕು, ಕಡೆಯ ಕ್ಷಿಪಣಿ ನಮ್ದಾಗಬೇಕು, ಕಡೆಯದಾಗಿ ನಾವೇ ಹೊಡಿಬೇಕು ಅಂತ ಹೇಳಿ. ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಹೊಡಿರಿ, ಆದರೆ ಫೈನಲ್ ಪಂಚೋದು ನಾವು ಕೊಟ್ಟ ನಂತರ ಎಲ್ಲವೂ ನಿಲ್ಲುತ್ತೆ ಅಂತ ಹೇಳಿ. ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಈಗ ಬ್ರೇಕ್ ಸಂಪೂರ್ಣವಾಗಿ ಬೀಳುತ್ತಾ, ಪರಿಪೂರ್ಣವಾಗಿ ಬೀಳುತ್ತಾ, ದೀರ್ಘಕಾಲದವರೆಗೆ ಬೀಳುತ್ತಾ ಅನ್ನೋದನ್ನ ನೋಡಬೇಕಾಗಿರುವಂಥದ್ದು. ಸದ್ಯಕ್ಕಂತೂ ಎರಡೂ ಕಡೆಗಳಲ್ಲೂ ಕೂಡ ಕದನ ವಿರಾಮದ ಬಗ್ಗೆ ಮಾತುಗಳಾಗ್ತಾ ಇದ್ದಾವೆ. ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಗೆ ಕದನ ವಿರಾಮವನ್ನು ಘೋಷಣೆ ಮಾಡಿದರು. 12 ದಿನಗಳ ಯುದ್ಧ ಕೊನೆಗೂ ಅಂತ್ಯಗೊಂಡಿದೆ ಅನ್ನುವಂಥದ್ದನ್ನು ಖುದ್ದು ಟ್ರಂಪ್ ಅವರು ಹೇಳ್ಕೊಳ್ತಾರೆ. 12 ದಿನಗಳ ಯುದ್ಧ ಕಡೆಗೂ ಅಂತ್ಯ ಆಗಿದೆ ಅಂತ ಹೇಳಿ. ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇತ್ತು, ಅದೀಗ ಅಂತ್ಯ ಆಗಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅನ್ನೋದನ್ನ ಅವರಿಬ್ರು ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿದೆ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ, ಅವರಿಬ್ರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ತಡೆದಿದ್ದಾವೆ. ಅಂದರೆ ಅವರು ಹೇಳೋ ಪ್ರಕಾರ ಮಿಡಲ್ ಈಸ್ಟ್ ಕಂಪ್ಲೀಟ್ ಆಗಿ ನಾಶ ಆಗ್ತಾ ಇತ್ತು, ಅದನ್ನ ಎರಡೂ ದೇಶಗಳು ಸೇರಿನೇ ತಡೆದಿದ್ದಾವೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಸೇರಿ ತಡೆದಿದ್ದಾವೆ. ಸೌಹಾರ್ದಯುತವಾಗಿ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ ಅಂತ ಹೇಳಿ. ಅಂದರೆ ಯಾವ ಅಗ್ರೆಷನ್ ಅನ್ನ ಈ ಯುದ್ಧಕ್ಕೆ ಅಮೆರಿಕ ತನ್ನ ಎಂಟ್ರಿಯ ಮೂಲಕವಾಗಿ ತೆಗೆದುಕೊಂಡು ಬಂತೋ, ಅಥವಾ ಎಂಟ್ರಿಗಿಂತ ಮುಂಚಿತವಾಗಿ ತನ್ನ ಮಾತಿನ ಮೂಲಕವಾಗಿ ತೆಗೆದುಕೊಂಡು ಬಂತೋ, ಅದು ಈಗ ಅಮೆರಿಕನೇ ಹೇಳ್ತಾ ಇದೆ ಸೌಹಾರ್ದಯುತವಾಗಿ ಕದನ ವಿರಾಮಕ್ಕೆ ಈ ಎರಡೂ ದೇಶಗಳು ಒಪ್ಪಿಕೊಂಡಿದ್ದಾವೆ. ಸ್ಥಿರತೆ, ಧೈರ್ಯ, ಬುದ್ಧಿವಂತಿಕೆಯಿಂದ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಸ್ಥಿರತೆ, ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಇಂಥದೊಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈ ಬೆಳವಣಿಗೆ ಇಡೀ ವಿಶ್ವಕ್ಕೆ ಸಿಕ್ಕಿರುವಂತಹ ಗೆಲುವು ಅಂತೇಳಿ ಈ ಗೆಲುವನ್ನು ಅವರು ಸಂಭ್ರಮಿಸಿದ್ದಾರೆ. ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಒಂದು ದೊಡ್ಡ ಗೆಲುವು, ಇದು ಮಧ್ಯಪ್ರಾಚ್ಯಕ್ಕೆ ಸಿಕ್ಕಿರುವಂತಹ ಗೆಲುವು ಅನ್ನುವಂಥದ್ದು ಟ್ರಂಪ್ ಅವರ ಪ್ರತಿಪಾದನೆ. ಎರಡೂ ದೇಶಗಳಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಈ ರೀತಿಯಾಗಿ ಎರಡೂ ದೇಶಗಳ ನಡುವೆ ಅವರಿಬ್ಬರು ಜಗಳಾಡ್ತಿದ್ದಾಗ ಇವರು ನಡುವಿಗೆ ಬಂದು ಎಂಟ್ರಿ ಕೊಟ್ಟರು, 2 ಪಂಚ್ ಕೊಟ್ಟರು, ನಂತರ ಹೇಳ್ತಿದ್ದಾರೆ ಸದ್ಯಕ್ಕೆ ಯುದ್ಧ ನಿಂತಿದೆ, ಕದನ ವಿರಾಮ ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಬಹಳ ಮುಖ್ಯವಾಗಿ ಇನ್ನೂ ಕೂಡ ಉತ್ತರ ಸಿಗಬೇಕಾಗಿದೆ, ಚರ್ಚೆಗಳು ಆಗ್ತಿದ್ದಾವೆ. 3ನೇ ಮಹಾಯುದ್ಧಕ್ಕೆ ಮುನ್ನಡೆ ಬರೆದಿದ್ದಂತಹ ಯುದ್ಧ ಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತಾ, ಕಂಪ್ಲೀಟ್ ಆಗಿ ಅಂತ್ಯಗೊಳ್ಳುತ್ತಾ ಇದರಲ್ಲಿ, ಅಥವಾ ಇದೊಂದು ತಾತ್ಕಾಲಿಕ ಕ್ರಮನ? ಅಮೆರಿಕ ದಾಳಿ ನಡೆಸಿದ ನಂತರ ಯುದ್ಧಕ್ಕೆ ಪೂರ್ಣ ವಿರಾಮ ಬಿದ್ದೇ ಬಿಡ್ತಾ ಅಂತ ಹೇಳಿ. ಯಾಕಂದರೆ ಅಮೆರಿಕ ಯಾವಾಗ ಯುದ್ಧವನ್ನು ನಡೆಸಿ ತನ್ನ ಯುದ್ಧ ವಿಮಾನವನ್ನು ಕಳಿಸಿ ಇರಾನ್ನ
ಪ್ರಮುಖ ಅಣ್ವಸ್ತ್ರ ನೆಲೆಗಳ ಮೇಲೆ ಅದು ದಾಳಿ ನಡೆಸಿದ ನಂತರ ಯುದ್ಧ ವಿರಾಮವನ್ನು ಅಮೆರಿಕ ಘೋಷಣೆ ಮಾಡಿದೆ. ಇರಾನ್ ಪ್ರತಿದಾಳಿ ಬೆನ್ನಲ್ಲೇ ಅವರ ಸಿಟ್ಟು ತಣ್ಣಗಾಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಯಾವಾಗ ಇರಾನ್ ಅಮೆರಿಕದ ಏರ್ ಬೇಸ್ಗಳಿಗೆ ಏನು ಕುವೈತ್ನಲ್ಲಿದ್ದಂತಹ ಏರ್ ಬೇಸ್ಗೆ ದಾಳಿ ನಡೆಸ್ತೋ ಅವಾಗ ಟ್ರಂಪ್ ಹೇಳಿದ್ದಾರೆ, ಅವ್ರಿಗೂ ಮೊದಲೇ ಹೇಳಿ ದಾಳಿ ನಡೆಸಿದ್ರು, ಮೋಸ್ಟ್ಲಿ ಈಗ ಅವ್ರ ಕೋಪ ಕಡಿಮೆ ಆಗಿರಬೇಕು, ಹಂಗಾಗಿ ಇನ್ನೀಗ ಶಾಂತಿ ಅಂತ. ಅಂದರೆ ನಾವು ಹೊಡೆದಾಗಿದೆ, ಅವ್ರು ಆಮೇಲೆ ನಮ್ಮ ಮೇಲೆ ಹೊಡೆದಂಗೆ ಮಾಡಿದ್ದಾರೆ, ಆ ಮೂಲಕ ಅವರು ಶಾಂತರಾಗಿದ್ದಾರೆ ಅಂತ ಹೇಳುವಂಥ ಧಾಟಿಯಲ್ಲಿ ಅವರು ಮಾತನಾಡಿದ್ದಾರೆ. ಆದರೂ ಕೊನೆಯ ದಾಳಿ ನಮ್ಮದೇ ಅಂತ ಇರಾನ್ ಹೇಳ್ಕೊಂಡಿತ್ತು. ಅಂದರೆ ಈಗ ಯಾವ ಪ್ರತಿದಾಳಿಯನ್ನು ಇರಾನ್ ಮಾಡ್ತೋ ಅಮೆರಿಕದ ಮೇಲೆ, ಅದು ಕಡೆಯ ದಾಳಿ ತನ್ನದೇ ಅಂತ ಹೇಳುವಂತಹ ಕ್ಲೇಮ್ಗೆ ಪೂರಕವಾಗಿದೆ. ಕದನ ವಿರಾಮ ಘೋಷಣೆ ಬಳಿಕವೂ ಕೂಡ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಅದು ಕೂಡ ಬಹುತೇಕ ಇಸ್ರೇಲ್ಗೆ ಕೊಡುವಂಥ ಕಡೆಯ ದಾಳಿ ಅಂತ ಹೇಳಿ. ಅಂದರೆ ಇಸ್ರೇಲ್ ಫಸ್ಟ್ ಶುರು ಮಾಡ್ತಲ್ಲ, ಹೀಗಾಗಿ ಕಡೆಯ ಪೆಟ್ಟು ನಾವು ಕೊಡಬೇಕು ಅಂತ ಹೇಳಿ ಕಡೆಯ ಪೆಟ್ಟು ಕೊಟ್ಟಂಥವ್ರದ್ದು ಗೆಲುವು ಅಂತ ಹೇಳುವಂಥ ರೀತಿಯ ಒಂದು ನಂಬಿಕೆ ಇದೆ ಇಲ್ಲಿ. ಯಾಕೆಂದರೆ ಇದನ್ನು ಕೇವಲ ನಂಬಿಕೆಯಿಂದ ಮಾತ್ರ ಕರಿಬೇಕು. ಇಲ್ಲಿ ಯಾರೂ ಕೂಡ ಗೆಲ್ಲೋದು ಅಥವಾ ಸೋಲೋದು ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಆಧುನಿಕ ಯುದ್ಧ. ಇದು ಇಸ್ರೇಲ್ ಮೇಲೆ 6 ಕ್ಷಿಪಣಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಜನವಸತಿ ಪ್ರದೇಶಗಳು ಧ್ವಂಸಗೊಂಡಿದ್ದಾವೆ. ನೋಡಿ, ಯುದ್ಧ ನಿಂತಿದೆ ಅಂತ ಹೇಳಿದಾಗಲೂ ಕೂಡ ಕಡೆಯ ಪೆಟ್ಟು ನಮ್ದಿದೆ ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ಯುದ್ಧ ನಿಲ್ಲಿಸಿದ್ದಾರೆ. ಇರಾನ್ ದಾಳಿಯಲ್ಲಿ 7 ನಾಗರಿಕರು ಇಸ್ರೇಲಿಗರು ಸಾವಿಗೀಡಾಗಿದ್ದಾರೆ. 7 ನಾಗರಿಕರು ಸಾವಿಗೀಡಾಗಿದ್ದಾರೆ. ಕಡೆಯ ದಾಳಿಯ ನಂತರ ಸಂಪೂರ್ಣ ಕದನ ವಿರಾಮ ಆಗುವಂತಹ ನಿರೀಕ್ಷೆಯನ್ನು 3 ದೇಶಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಅಮೆರಿಕ, ಇಸ್ರೇಲ್, ಇರಾನ್ ಈ 3 ದೇಶಗಳು ಕೂಡ ದಿಢೀರ್ ಕದನ ವಿರಾಮವನ್ನು ನಿರೀಕ್ಷಿಸ್ತಾ ಇದ್ದಾವೆ. ಇದರ ನಡುವೆ ನೇತನ್ಯಾಹು ಅವರು ಒಂದು ತುರ್ತು ಸಭೆಯನ್ನು ಕರೆದು ಯಾವಾಗ ಅಮೆರಿಕ ತನ್ನ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತೋ ಮುಂಚೂಣಿಯಲ್ಲಿ ನಿಂತು, ಆಗ ಇಸ್ರೇಲ್ನ ಪ್ರಧಾನಮಂತ್ರಿ ಕೂಡ ನಮ್ಮದು ಯುದ್ಧ ವಿರಾಮ ಅಂತ ಹೇಳಿದ್ದಾರೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ನೇತನ್ಯಾಹು ಅವರು ಸಭೆಯನ್ನು ನಡೆಸಿದ್ದಾರೆ. ನೇತನ್ಯಾಹು ಅವರು ಕ್ಯಾಬಿನೆಟ್ ಸಚಿವರ ಜೊತೆಗೆ ಕದನ ವಿರಾಮ ಬಗ್ಗೆ ಸಭೆಯನ್ನು ನಡೆಸಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ನಿರ್ಣಯವನ್ನು ಇಸ್ರೇಲ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ. ಕದನ ವಿರಾಮದ ಚರ್ಚೆಯಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪಿಸಬೇಕು, ಅಂದರೆ ಇದು ಇಲ್ಲಿಗೆ ಕದನ ವಿರಾಮ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗಲ್ಲ, ಇನ್ನು ಮುಂದೆಯೂ ಕೂಡ ಡಿಪ್ಲೊಮ್ಯಾಟಿಕ್ ಆಗಿರ್ತಕ್ಕಂತಹ ಮಾತುಕತೆಗಳು ನಡೆಯೋದಿದೆ. ಆವಾಗ ಇಸ್ರೇಲ್ ಏನು ಕ್ಲೇಮನ್ನು ಮಾಡಬೇಕು, ಇರಾನ್ ಜೊತೆ ಏನೆಲ್ಲ ಚರ್ಚಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೇತನ್ಯಾಹು ಪಡ್ಕೊಂಡಿದ್ದಾರೆ ಮತ್ತು ತಮ್ಮ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಕದನ ವಿರಾಮ ಅಂತಾನೆ ಸೈರನ್ ಸದ್ದು ಕಡಿಮೆ ಆಗ್ತಾ ಇದೆ. ಯಾವ ದೇಶಗಳಲ್ಲಿ, 2 ದೇಶಗಳಲ್ಲಿ, ಇಸ್ರೇಲ್ ಮತ್ತು ಇರಾನ್ 2 ದೇಶಗಳಲ್ಲಿ ಬಂಕರ್ಗಳಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ತಾ ಇದ್ದಲ್ಲ ಜನ ಸೈರನ್ ಮೊಳಗದಾಗ, ಅಂತಹ ಸೈರನ್ಗಳ ಸದ್ದು ಈಗ ಕಡಿಮೆ ಆಗ್ತಾ ಇದೆ. ಬಂಕರ್ಗಳನ್ನು ಬಿಟ್ಟು ಹೊರ ಬರ್ತಾ ಇದ್ದಾರೆ ಇಸ್ರೇಲ್ ಜನ. ಇಸ್ರೇಲ್ನಲ್ಲಿ ಯಾವೆಲ್ಲ ಜನ ಹೋಗಿ ಬಂಕರ್ನಲ್ಲಿ ಅವಿತುಕೊಂಡಿದ್ರೋ, ಯಾರು ಜೀವ ರಕ್ಷಣೆಗಾಗಿ ಅಲ್ಲಿ ಕುಳಿತಿದ್ರೋ ಅಂಥವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಹೊರಬರೋದಕ್ಕೆ ಶುರುವಾಗಿದ್ದಾರೆ. ಹೊರ ಜಗತ್ತನ್ನು ನೋಡ್ತಾ ಇದ್ದಾರೆ. ಯುದ್ಧ ನಿಂತಿದೆ ಅನ್ನುವಂಥದ್ದನ್ನು ಸಂಭ್ರಮಿಸ್ತಾ ಇದ್ದಾರೆ. ಬಂಕರ್ಗಳನ್ನು ಬಿಟ್ಟು ಹೊರ ಬರ್ತಿದ್ದಾರೆ ಇಸ್ರೇಲ್ನ ಜನ ಅನ್ನುವಂಥದ್ದು ಕೂಡ ಅತ್ಯಂತ ಗಮನಾರ್ಹ ಸಂಗತಿ. ಹೀಗೆ 2 ದೇಶಗಳ ನಡುವೆ ದಿಢೀರ್ ಅಂತೇಳಿ ಕದನ ವಿರಾಮ ಆಗಿದೆ. ಹಾಗಾದರೆ ಏನು ಕಾರಣ, ಯಾವ ಉದ್ದೇಶಕ್ಕಾಗಿ, ಏನಿದರ ಲಾರ್ಜರ್ ಇಂಟೆನ್ಷನ್ ಏನು ಅನ್ನೋಂಥ ನೋಡ್ತಾ ಹೋದಾಗ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿರುವಂಥದ್ದು ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ಅಂದರೆ ಇದು ಕೇವಲ ಅಮೆರಿಕದ ನೆಲದಲ್ಲಿ ಮಾತ್ರ ಅಲ್ಲ, ಅಮೆರಿಕದ ಸೇನಾ ನೆಲೆಗಳು ಯಾವ ಮಧ್ಯಪ್ರಾಚ್ಯದ ಯಾವ್ಯಾವ ದೇಶಗಳಲ್ಲಿದ್ದಾವೋ ಅವುಗಳಿಗೂ ನಾವು ಹೊಡಿಬಲ್ಲೆವು ಅನ್ನೋದನ್ನು ಇರಾನ್ ತೋರಿಸ್ಕೊಟ್ಟಿತ್ತು. ಈ ಕಾರಣಕ್ಕಾಗಿಯೂ ಕೂಡ ಈ ಯುದ್ಧದಿಂದ ಅಮೆರಿಕ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಸಾಕು, ಇನ್ನು ಯಾಕೆ ಲಾಸ್ ಅನುಭವಿಸಬೇಕು ಅನ್ನೋದು ಅವರದ್ದು ಯೋಚನೆ ಇರ್ಬೋದು. ಇನ್ನು ಕತಾರ್ನ ಅಮೆರಿಕ ವಾಯುನೆಲೆಗಳ ಮೇಲೆ 6 ಕ್ಷಿಪಣಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಇದರಲ್ಲಿ ಬಹುತೇಕ ದಾಳಿ ವಿಫಲ ಆಗಿದೆ ಅನ್ನೋದನ್ನು ಕೂಡ ಅಮೆರಿಕ ಅಧ್ಯಕ್ಷರು ಹೇಳ್ಕೊಂಡಿದ್ದಾರೆ. ಕೇವಲ ಒಂದೇ ಒಂದು ಡ್ರೋನ್ ಮಾತ್ರ ಅಟ್ಯಾಕ್ ಆಗಿತ್ತು, ಆದರೆ ಅದು ಒಂದೇ ಒಂದು ಕ್ಷಿಪಣಿ ಮಾತ್ರ ಅಟ್ಯಾಕ್ ಆಗಿತ್ತು, ಉಳಿದಂತೆ ಏನೂ ಹಾನಿ ಆಗಿಲ್ಲ ಅನ್ನುವಂಥನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಇರಾಕ್, ಸಿರಿಯಾ, ಕುವೈತ್ನಲ್ಲೂ ಕೂಡ ಅಮೆರಿಕ ಪಡೆಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಇರಾನ್ ಸನ್ನದ್ಧವಾಗಿತ್ತು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ದಾಳಿಯನ್ನು ಕೂಡ ಸಂಘಟಿಸಿತ್ತು. ಈ ಕಾರಣಕ್ಕಾಗಿ ಕೂಡ ಈ ದೇಶಗಳಲ್ಲಿ ಯಾವಾಗ ಅಮೆರಿಕದ ಟ್ರೂಪ್ ಎಲ್ಲ ದೇಶಗಳಲ್ಲೂ ಕೂಡ ಇದೆ, ನಾಳೆ ದಿವಸ ಅಮೆರಿಕದ ಯೋಧರು ಸಾಯೋದಕ್ಕೆ ಶುರುವಾದ್ರು ಅಂತ ಹೇಳಿದ್ರೆ ಅದು ಇಸ್ರೇಲ್ಗಿಂತ ದೊಡ್ಡ ಮುಖಭಂಗ ಆಗುವಂಥದ್ದು ಅಮೆರಿಕ ದೇಶಕ್ಕೆ. ಈ ಕಾರಣಕ್ಕಾಗಿ ಅಮೆರಿಕ ದೇಶ ಈ ಯುದ್ಧವನ್ನು ಇಲ್ಲಿನೇ ನಿಲ್ಲಿಸಬೇಕು ಅನ್ನೋಂಥ ಧಾಟಿಯಲ್ಲಿ ಇರಾನ್ ಪರ ನಿಂತಿರುವಂತಹ ರಷ್ಯಾ ಮತ್ತು ಇರಾಕ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಕದನ ವಿರಾಮದ ವಿಚಾರಕ್ಕೆ ಬಂದಾಗ ಇದು ತೀವ್ರಗೊಳ್ಳುವ ಲಕ್ಷಣವನ್ನು ತೋರಿಸಿತ್ತು. ಯುದ್ಧದಿಂದ ಇರಾನ್ ರೀತಿಯಲ್ಲೇ ಇಸ್ರೇಲ್ಗೂ ಕೂಡ ಅಪಾರ ನಷ್ಟ ಎದುರಾಗಿತ್ತು. ಇದು ಇಸ್ರೇಲ್ಗೂ ಕೂಡ ಬೇಕಿತ್ತು ಇಲ್ಲೊಂದು ಕದನ ವಿರಾಮ. ಅಮೆರಿಕ ದಾಳಿಗೂ ಮುನ್ನವೇ ಯುರೇನಿಯಂ ಸ್ಥಳಾಂತರಿಸಿತ್ತು ಇರಾನ್.
ಇರಾನ್ ಕೂಡ ಈ ಯುದ್ಧದಲ್ಲಿ ತನ್ನ ಯುರೇನಿಯಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದೆ ಅನ್ನುವಂತಹ ಇನ್ಪುಟ್ಸ್ ಈಗ ಎಲ್ಲರಿಗೂ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಅಮೆರಿಕಾಗೆ ಪ್ರತೀಕಾರದ ಪೆಟ್ಟನ್ನು ಇರಾನ್ ಕೂಡ ಕೊಟ್ಟಿದೆ. ಹೀಗಾಗಿ ಅಮೆರಿಕಾಗೂ ಕೂಡ ಎಲ್ಲೋ ಒಂದು ಕಡೆ ಈ ಯುದ್ಧ ಮತ್ತಷ್ಟು ದಿವಸಗಳ ಕಾಲ ವಿಳಂಬ ಆಗ್ಬೋದು ಅನ್ನುವಂತಹ ಆತಂಕ ಇದ್ದೇ ಇತ್ತು. ಪರಮಾಣು ತಯಾರಿಯ ಹೊಸ್ತಿನಲ್ಲಿ ಇರಾನ್ ಕೂಡ ಬಂದು ನಿಂತಿರುವಂಥದ್ದು ಸ್ಪಷ್ಟ ಆಗಿದೆ. ಅವರು ಕೂಡ ಪರಮಾಣು ನಿರ್ಮಾಣದ ಕಡೆಗೆ, ಪರಮಾಣು ಅಸ್ತ್ರಗಳನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ಹೋಗ್ತಾ ಇದ್ದಾರೆ. ಇರಾನ್ ಕ್ಷಿಪಣಿಗಳ ಹೊಡೆತ ತಡೆಯೋದಕ್ಕೆ ಇಸ್ರೇಲ್ ವಿಫಲವಾಗಿರುವಂಥದ್ದು ಕೂಡ ಇಲ್ಲಿರುವಂಥ ಒಂದು ಗಮನಾರ್ಹ ಸಂಗತಿನೇ. ಯಾಕಂದರೆ ಒಂದು ವೇಳೆ ಇರಾನ್ ಮಾಡುವ ಎಲ್ಲ ದಾಳಿಗಳನ್ನು ಕೂಡ ಇಸ್ರೇಲ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಿದ್ರೆ ಇಷ್ಟು ಬೇಗನೆ ಈ ಯುದ್ಧ ವಿರಾಮವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಯುದ್ಧ ಮುಂದುವರಿದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ತಳ್ಳನ ಉಂಟಾಗುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಯುದ್ಧ ಭೀತಿಯಿಂದಾಗಿ ಜಗತ್ತಿನೆಲ್ಲೆಡೆ ಆರ್ಥಿಕ ಸಂಕಷ್ಟ ಸೃಷ್ಟಿಯಾಗಿರುವಂಥದ್ದು ಕೂಡ ಈಗಾಗಲೇ ಗೋಚರಿಸ್ತಾ ಇದೆ. ಇದು ಮತ್ತಷ್ಟು ದಿವಸ ಮುಂದೆ ಹೋದರೆ ಮತ್ತಷ್ಟು ದಿನಗಳ ಕಾಲವೂ ಕೂಡ ಈ ತೊಂದರೆಯನ್ನು, ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹೀಗೆ ಕದನ ವಿರಾಮದ ಬಳಿಕವೂ ಕೂಡ ಇಸ್ರೇಲ್ ಮತ್ತು ಇರಾನ್ ದಾಳಿಯನ್ನು ಮುಂದುವರಿಸಿರುವಂಥದ್ದು ಕೂಡ ಗಮನಾರ್ಹವಾಗಿರ್ತಕ್ಕಂಥದ್ದು. ಕದನ ವಿರಾಮದ ಬಳಿಕವೂ ಕೂಡ ಈ ಒಂದು ದಾಳಿ ಮುಂದುವರೆದಿದೆ. ಕದನ ವಿರಾಮದ ಬಳಿಕ ಕದನ ವಿರಾಮ ಉಲ್ಲಂಘನೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸದಂತೆ ಇಸ್ರೇಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಸ್ರೇಲ್ ಈಗ ಪ್ರತಿದಾಳಿಯನ್ನು ಇರಾನ್ ಮೇಲೆ ಮಾಡೋದಕ್ಕೆ ಹೊರಟಿತ್ತು. ನಿಮ್ಮೆಲ್ಲ ಪೈಲಟ್ಗಳನ್ನು ವಾಪಸ್ ಕರೆಸ್ಕೊಳ್ಳಿ, ಇರಾನ್ ಪರಮಾಣು ಶಕ್ತಿ ನಾಶ ಆಗಿದೆ, ಕೂಡಲೇ ಕದನ ವಿರಾಮಕ್ಕೆ ಬದ್ಧರಾಗಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಪರಮಾಣು ಶಕ್ತಿ ನಾಶ ಆಗಿದೆ ಅಂದರೆ ನಾವು ಅದನ್ನು ಹೊಡೆದು ಮುಗಿಸಿದ್ದೀವಿ, ಹೀಗಾಗಿ ಇನ್ನು ಯುದ್ಧವನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ, ಕೂಡಲೇ ಕದನ ವಿರಾಮಕ್ಕೆ ಬದ್ಧರಾಗಬೇಕು ಅಂತೇಳಿ ಟ್ರಂಪ್ ಇಸ್ರೇಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಇಸ್ರೇಲ್ ಈ ಯುದ್ಧವನ್ನು ನಿಲ್ಲಿಸುತ್ತಾ ಮತ್ತು ಕಡೆಯ ಪೆಟ್ಟು ನಮ್ಮದಾಗಬೇಕು ಅನ್ನುವಂತಹ ಇರಾನ್ನ ಧೋರಣೆ ಇದೆಯಲ್ಲ, ಇದು ಒಮ್ಮೆ ಇಸ್ರೇಲ್ ದಾಳಿ ನಡೆಸ್ತದಂದರೆ ಇರಾನ್ ಮತ್ತೊಂದು ದಾಳಿಯನ್ನು ನಡೆಸಿನೇ ಕದನ ವಿರಾಮ ಮಾಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.